ಸಂಡೇ ಆಯ್ತು, ಮಂಡೇ ಬಂದ್ಬಿಟ್ಟದೆ. ಎಲ್ಲರೂ ವೇಕಪ್. ಇವತ್ತಿನ ನಿಮ್ಮ ದಿನ ಹೇಗಿದೆ ಅಂತ ಹೇಳಕ್ಕೆ ನಾನ್ ಬಂದಿದ್ದೀನಿ. ನಂಗೆ ಗೊತ್ತು ಎಲ್ರು ಸಂಡೇ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರ. ಇವತ್ತು ಮಂಡೇ ಏನೋ ಒಂಥರ ತುಂಬಾ ಜನಕ್ಕೆ ಮೂಡಿರಲ್ಲ ಕೆಲಸ ಮಾಡಕ್ಕೆ ಆಗ್ಲಿ, ಏನೋ ಒಂಥರ ಲೇಜಿ ಡೇ ಅನ್ನಿಸ್ತಾ ಇರತ್ತೆ. ಸೊ ಇವತ್ತು ನಿಮ್ಮ ಪೂರ್ತಿ ದಿನ ಹೇಗಿರತ್ತೆ, ನಿಮ್ಮ ರಾಶಿಯಲ್ಲಿ ಏನಿದೆ ಅನ್ನೋದನ್ನ ನಾನ್ ಹೇಳಕ್ ಬಂದಿದ್ದೀನಿ. ಸೊ ಕೇಳಿ. ಮೊದಲನೇದಾಗಿ ಮೇಷರಾಶಿಯವರು, ಇವತ್ತು ನೀವು ಕೆಲಸದಲ್ಲಿ ಬಾರಿ ಎನರ್ಜೆಟಿಕ್ ಆಗಿರ್ತೀರ, ತುಂಬಾ ಚುರುಕಾಗಿ ಕೆಲಸ ಮಾಡ್ತೀರಾ. ಜೊತೆಗೆ ನಿಮ್ಮ ದುಶ್ಮನ್ಸ್ ಅಂದ್ರೆ ಯಾರೆಲ್ಲ ನಿಮ್ಮನ್ನ ದ್ವೇಷ ಮಾಡ್ತಾರೆ ಅವರಲ್ಲಿ ಯಾರೋ ಒಬ್ರು ನಿಮ್ ಜೊತೆ ಏನೋ ಒಂದು ಟಾಪಿಕ್ ಅನ್ನ ಡಿಸ್ಕಷನ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹುಷಾರಾಗಿರಿ. ಇನ್ನು ವೃಷಭ ರಾಶಿಯವರು, ಇವತ್ತು ನಿಮ್ಮ ಹಣಕಾಸಿನ ಸ್ಥಿತಿ ಓಕೆ ತರ ಇರತ್ತೆ, ಸಾಮಾನ್ಯವಾಗಿರತ್ತೆ, ಅಂತ ಏನು ಹೇಳ್ಕೊಳ್ಳೋ ಅಂತದಿರಲ್ಲ. ಆದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಕ್ ಮುಂಚೆ ನಿಮ್ಮ ಸಿಚುಯೇಷನ್ ಹಾಗೆ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ನ ನೋಡ್ಕೊಂಡು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಕ್ ಹೋಗಿ, ಬೇರೆ ಯಾರಿಗೂ ಹೆಲ್ಪ್ ಮಾಡಕ್ ಹೋಗಿ ನೀವು ಫುಲ್ ಲಾಸ್ ಮಾಡ್ಕೋಬೇಡಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ತುಂಬಾ ಖರ್ಚಿರತ್ತೆ, ಎಲ್ಲೇ ಹೋದ್ರೂ ನಿಮ್ಗೆ ಖರ್ಚು ಜಾಸ್ತಿ ಆಗತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ. ಜೊತೆಗೆ ನೀವ್ ಏನೇ ಸೇವಿಂಗ್ಸ್ ಅನ್ನ ಮಾಡಿದೀರಾ ಅದು ನಿಮ್ಗೆ ಮುಂದಕ್ಕೆ ಹೆಲ್ಪ್ ಆಗತ್ತೆ. ಸೊ ಆದಷ್ಟು ಸೇವಿಂಗ್ಸ್ ಮಾಡಿ. ಇನ್ನು ಕರ್ಕಾಟಕ ರಾಶಿಯವರು ಕೂಡ ಇವತ್ತು ನಿಮ್ಮ ದುಡ್ಡಿನ ಬಗ್ಗೆ ಹುಷಾರಾಗಿರ್ಬೇಕು. ಆಸ್ತಿಗೆ ಸಂಬಂಧಿಸಿದ ವಿಚಾರದಲ್ಲಿ ನೀವು ಲಾಭ ಪಡಿತೀರಾ. ಆದ್ರೆ ಯಾರೆಲ್ಲ ಬಿಸ್ನೆಸ್ ಮಾಡ್ತಿರ್ತೀರಾ ಅವ್ರಿಗೆಲ್ಲ ಇವತ್ತು ದಿನ ತುಂಬಾ ಚೆನ್ನಾಗಿರತ್ತೆ, ಎಲ್ಲಾ ಕಡೆಯಲ್ಲೂ ಒಳ್ಳೆ ಪ್ರಾಫಿಟ್ ಸಿಗತ್ತೆ. ಇನ್ನು ಸಿಂಹ ರಾಶಿಯವರು, ಇವತ್ತು ಎಲ್ಲಾದ್ರೂ ವರ್ಕಿಂಗ್ ಪಾರ್ಟ್ನರ್ಸ್ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ ನೀವು ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಎಲ್ಲಾದ್ರೂ ನೀವು ಮೋಸ ಮಾಡಕ್ಕೆ ಟ್ರೈ ಮಾಡಿದ್ರೆ ಅದು ನಿಮ್ಗೆ ವಾಪಸ್ ಬಂದು ಹೊಡೆಯತ್ತೆ. ಸೊ ನಿಮ್ಗೆ ಖಂಡಿತ ಅದರಿಂದ ಲಾಸ್ ಆಗತ್ತೆ. ಸೊ ಆದಷ್ಟು ಆ ಬಿಸ್ನೆಸ್ ಅಲ್ಲಿ ಯಾರ ಜೊತೆ ಪಾರ್ಟ್ನರ್ ಆಗಿರ್ತೀರಾ ಅವ್ರ ಜೊತೆ ಸಿನ್ಸಿಯರ್ ಆಗಿರಿ. ಇನ್ನು ಕನ್ಯಾ ರಾಶಿಯವ್ರಿಗೆ ಇವತ್ತು ಚಿಕ್ಕ ಪುಟ್ಟ ಸಮಸ್ಯೆ ಬರ್ಬೋದು, ಅದೆಲ್ಲ ತುಂಬಾ ಕಾಮನ್. ಆದ್ರೆ ಇವತ್ತು ಪೂರ್ತಿ ದಿನ ನೀವು ತುಂಬಾ ಖುಷಿಯಾಗಿರ್ತೀರಾ, ತುಂಬಾ ಚೆನ್ನಾಗಿರ್ತೀರಾ. ಯಾವುದೋ ಒಂದು ಚಿಕ್ಕ ಪ್ರಾಬ್ಲಮ್ಸ್ಗೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬೇಡಿ. ಇನ್ನು ತುಲಾ ರಾಶಿ, ಇವತ್ತು ನೀವು ಆದಷ್ಟು ಮಾನಸಿಕ ಒತ್ತಡದಿಂದ ದೂರ ಇರಿ, ಖುಷಿಯಾಗಿರಿ, ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಿ, ಇದರಿಂದ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಹೆಲ್ತ್ ಸ್ವಲ್ಪ ಏರುಪೇರು ಆಗತ್ತೆ. ಸೊ ಯಾವುದೋ ಏನೋ ಫುಡ್ ತಗೊಂಡು ಅದೇನೋ ಎನ್ವಿರಾನ್ಮೆಂಟಲ್ ಚೇಂಜ್ ಆಗಿ ಏನೋ ಒಂದು ಪ್ರಾಬ್ಲಮ್ ಆಗತ್ತೆ. ಸೊ ಹುಷಾರಾಗಿರಿ. ಇವತ್ತು ಯಾವುದೇ ಫುಡ್ ಅನ್ನ ತಗೋಬೇಕಾದ್ರೂ ಎಲ್ಲೇ ಹೋಗ್ಬೇಕಾದ್ರೂ ಸ್ವಲ್ಪ ಪ್ರಿಕಾಷನರಿ ಮೆಷರ್ಸ್ ಅನ್ನ ತಗೊಳ್ಳಿ. ಇನ್ನು ಧನುರ್ ರಾಶಿಯವರಿಗೆ ಇವತ್ತು ಲವ್ ಲೈಫ್ ಸ್ವಲ್ಪ ಆ ಕಡೆ ಈ ಕಡೆ ಆಗತ್ತೆ, ಅಷ್ಟೊಂದೇನ್ ಚೆನ್ನಾಗಿರಲ್ಲ. ಇವತ್ತು ಯಾರಿಗಾದ್ರೂ ನೀವು ಪ್ರಪೋಸ್